ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಘವೇಂದ್ರ. ನಾನಿವಾಗ ನಿಮಗೆ ಆರ್ ಆರ್ ಬಿ ಒಳಗಡೆ ನಿಮಗೆ ನೋಟಿಫಿಕೇಶನ್ ನಂಬರು CEN/2024 ಇದರಲ್ಲಿ 1/7 CPC ಪೇ ಮೆಟ್ರಿಕ್ಸು ಇದ್ರದ್ದು ಎಕ್ಸಾಮ್ ಕಾಲ್ ಲೆಟರ್ ಅಥವಾ ಹಾಲ್ ಟಿಕೆಟ್ನ ರಿಲೀಸ್ ಮಾಡಿದ್ದಾರೆ. ಎಕ್ಸಾಮ್ ಡೇಟು ಬಂದ್ಬಿಟ್ಟು 27 ನವಂಬರ್ 2025ನೇ ತಾರೀಕಿಂದ ಸ್ಟಾರ್ಟ್ ಆಗಿ 16 ಜನವರಿ 2026. ಈ ಡೇಟ್ಗಳಲ್ಲಿ ಯಾವುದಾದ್ರೂ ಒಂದು ಡೇಟಲ್ಲಿ ನಿಮ್ಮ ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ ಶೆಡ್ಯೂಲ್ ಅಂದರೆ ಎಕ್ಸಾಮ್ ಡೇಟ್ ಯಾವತ್ತಿದೆ, ಎಕ್ಸಾಮ್ ಪ್ಲೇಸ್ ಎಲ್ಲಿದೆ ಅನ್ನೋದನ್ನು ನಿಮಗೆ ಇಲ್ಲಿ SMS ಅಥವಾ ಇಮೇಲಲ್ಲೂ ಮೆಸೇಜ್ ಬರುತ್ತೆ, ಮತ್ತು ನಿಮಗೆ ಟೆಕ್ಸ್ಟ್ ಮೆಸೇಜಲ್ಲೂ ನಿಮಗೆ ಮೆಸೇಜ್ ಬರುತ್ತೆ. ಇದರೊಳಗೆ ಫಸ್ಟ್ ಏನು ಅಂತಂದರೆ, ಮೆಸೇಜ್ ಬಂದಾಗ ಫಸ್ಟ್ ನೀವೇನು ನೋಡ್ಕೋಬೇಕು ಅಂತಂದರೆ ಸಿಟಿ ಇಂಟಿಮೇಷನ್, ಅಂದರೆ ನನ್ನ ಎಕ್ಸಾಮ್ ಪ್ಲೇಸು ಯಾವ ಸಿಟಿಯಲ್ಲಿ ಇದೆ ಅನ್ನೋದನ್ನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ಮತ್ತು ಎಕ್ಸಾಮ್ ಡೇಟು ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಈ ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿ ನೀವು ನೋಡ್ಕೊಂಡಾದ್ಮೇಲೆ ಯಾವತ್ತು ಎಕ್ಸಾಮ್ ಇರುತ್ತೋ ಆ ಎಕ್ಸಾಮ್ ಡೇಟ್ಗಿನ ಮುಂಚಿತವಾಗಿ 4 ದಿನ ಮುಂಚಿತವಾಗಿ ನಿಮಗೆ ಹಾಲ್ ಟಿಕೆಟ್ನ ಅಂದರೆ ಕಾಲ್ ಲೆಟರ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಾಂಪಲ್, ನನಗೆ ಇವಾಗ ಜನವರಿ 1ಕ್ಕೆ ಎಕ್ಸಾಮ್ ಇದೆ ಅಂತಂದರೆ ಅದ್ರ ಹಿಂದಿನ 4 ದಿವಸದ ಮುಂಚೆ ನಾನು ಎಕ್ಸಾಮ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಜನವರಿ 5 ಇತ್ತು ಅಂದರೆ ನಾನು ಜನವರಿ 1ನೇ ತಾರೀಕು ಎಕ್ಸಾಮ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ, ನೀವೇನು ಅಪ್ಲಿಕೇಶನ್ ಹಾಕಿದಿರೋ ಅದರೊಳಗಡೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಬಂದ್ಬಿಟ್ಟು ಇಂದ ಸ್ಟಾರ್ಟ್ ಆಗುತ್ತೆ. ಆ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ, ಮತ್ತು ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದರೆ ಲಾಗಿನ್ ಆದರೆ ನಿಮಗೆ ಎಕ್ಸಾಮ್ ಶೆಡ್ಯೂಲು ಮತ್ತು ಎಕ್ಸಾಮ್ ಡೇಟು ಎರಡನ್ನೂ ನೀವು ನೋಡ್ಕೋಬೋದು. ಮತ್ತು ಹಾಲ್ ಟಿಕೆಟ್ ತೊಗೊಳೋದಕ್ಕೂ ಸೇಮ್ ಅದೇ ಪ್ರೊಸೀಜರ್ನ ನೀವು ಯೂಸ್ ಮಾಡ್ಬೋದು. ನಿಮಗೆ ಲಿಂಕು ಮತ್ತು ಅದರದ್ದು ಡೀಟೇಲ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಅದನ್ನು ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಬೇಕಿದ್ರೆ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಯಾವತ್ತು ಎಕ್ಸಾಮ್ ಡೇಟ್ ಇದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಎಕ್ಸಾಮ್ 16ನೇ ತಾರೀಕು ತನಕ ಇದೆ. ಎಲ್ಲರಿಗೂ ಒಂದೇ ದಿನ ಎಕ್ಸಾಮ್ ಇರೋದಿಲ್ಲ, ಬೇರೆ ಬೇರೆ ಶೆಡ್ಯೂಲಲ್ಲಿ ಎಕ್ಸಾಮ್ ಇರುತ್ತೆ. ಅದನ್ನು ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರೋ ಅದನ್ನೆಲ್ಲ ನೀವು ಸ್ವಲ್ಪ ಚೆಕ್ ಮಾಡ್ಕೊತಾ ಇದ್ದರೆ ನಿಮಗೆ ಬೆಟರು. ಯಾಕಂತಂದ್ರೆ ಮತ್ತೆ ಇನ್ ಕೇಸ್ ಏನಾದರೂ ಎಕ್ಸಾಮ್ ಡೇಟ್ ಮುಗ್ದೋಗಿ ಆಮೇಲೆ ನೀವು ಕಷ್ಟಪಡೋದು ಬೇಡ. ಸೊ ನಾನು ನೀವೀಗ ಇದನ್ನೇ ಅಪ್ಡೇಟ್ ಮಾಡಿದ್ದೀನಿ. ಸೊ ಚೆಕ್ ಮಾಡ್ಕೊತಾ ಇರಿ. ಏನಾದರೂ ಇದನ್ನು ಯಾರಾದರೂ ಹಾಕಿದರೆ ಅದನ್ನು ಬೇರೆಯವ್ರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.